ವೀರ ಮಹಿಳೆ ಬೆಳವಾಡಿ ಮಲ್ಲಮ್ಮ ಜಯಂತಿ ಭಾಷಣ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಆತ್ಮೀಯ ಕನ್ನಡಿಗರೇ, ಇಂದು ನಾವು ಕರ್ನಾಟಕದ ಅಪ್ರತಿಮ ವೀರ ವನಿತೆ, ಸ್ತ್ರೀ ಶಕ್ತಿಯ ಸಂಕೇತವಾದ ಬೆಳವಾಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಈ ಸುದಿನದಂದು ಆ ತಾಯಿಯ ಚರಣಗಳಿಗೆ ನಮಿಸುತ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಬೆಳವಾಡಿ ಮಲ್ಲಮ್ಮ ಕೇವಲ ಒಂದು ಸಣ್ಣ ಸಂಸ್ಥಾನದ ರಾಣಿಯಾಗಿರಲಿಲ್ಲ, ಬದಲಿಗೆ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಧೀಮಂತ ನಾಯಕಿ. 17ನೇ ಶತಮಾನದಲ್ಲಿ ಕಿತ್ತೂರು ಸೀಮೆಯ ಬೆಳವಾಡಿ ರಾಜ್ಯದ ಈಶಪ್ರಭು ರಾಜನ ಪತ್ನಿಯಾಗಿ ರಾಜ್ಯದ ರಕ್ಷಣೆಗೆ ಕಂಕಣಬದ್ಧರಾಗಿದ್ದರು. ಬೆಳವಾಡಿ ಮಲ್ಲಮ್ಮನ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಲು ಕಾರಣ ಅವರ ಅಪ್ರತಿಮ ಸಾಹಸ. ಬೆಳವಾಡಿಯ ಸಣ್ಣ ಸೈನ್ಯವು ಛತ್ರಪತಿ ಶಿವಾಜಿ ಮಹಾರಾಜರ ಬಲಿಷ್ಠ ಸೈನ್ಯವನ್ನು ಎದುರಿಸಿದ ರೀತಿ ಅದ್ಭುತವಾದುದು. ತನ್ನ ಪತಿ ಯುದ್ಧದಲ್ಲಿ ಮರಣ ಹೊಂದಿದಾಗಲೂ ಧೃತಿ ಕೆಡದ ಮಲ್ಲಮ್ಮ ತಾನೇ ಕವಚ ತೊಟ್ಟು ಕತ್ತಿ ಹಿಡಿದು ರಣಚಂಡಿಯಂತೆ ಶತ್ರುಗಳನ್ನು ಸದೆಬಡಿದರು. ಮಲ್ಲಮ್ಮನ ಯುದ್ಧ ಕೌಶಲ ಎಷ್ಟಿತ್ತೆಂದರೆ ಸ್ವತಃ ಶಿವಾಜಿ ಮಹಾರಾಜರೇ ಆಕೆಯ ಶೌರ್ಯಕ್ಕೆ ತಲೆಬಾಗಿದರು. ಆಕೆಯನ್ನು ಸಂಸ್ಥಾನದ ಗೌರವ ಎಂದು ಪರಿಗಣಿಸಿ ಆಕೆಗೆ ಗೌರವಪೂರ್ವಕವಾಗಿ ರಾಜ್ಯವನ್ನು ಮರಳಿಸಿದರು. ಒಬ್ಬ ವೀರ ಮಹಿಳೆಗೆ ಮತ್ತೊಬ್ಬ ವೀರ ಪುರುಷ ನೀಡಿದ ಅತಿದೊಡ್ಡ ಗೌರವ ಇದಾಗಿದೆ. ನಾವು ಇಂದು ಮಲ್ಲಮ್ಮನ ಜಯಂತಿಯನ್ನು ಏಕೆ ಆಚರಿಸಬೇಕು? ಕೇವಲ ಹೂವು ಹಾಕಿ ಪೂಜೆ ಮಾಡುವುದಕ್ಕಲ್ಲ, ಬದಲಿಗೆ ಅವರಲ್ಲಿದ್ದ ಸ್ವಾಭಿಮಾನ ಮತ್ತು ದೇಶ ಪ್ರೇಮವನ್ನು ನಮ್ಮದಾಗಿಸಿಕೊಳ್ಳಲು. ಸಂಕಷ್ಟದ ಸಮಯದಲ್ಲಿ ಮಹಿಳೆಯರು ಅಬಲೆಯರಲ್ಲ, ಅವರು ಸಬಲೆಯರು ಎಂಬುದನ್ನು ನೆನಪಿಸಿಕೊಳ್ಳಲು, ನಮ್ಮ ನಾಡಿನ ವೀರ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ದಾಟಿಸಲು. ಬೆಳವಾಡಿ ಮಲ್ಲಮ್ಮ ಕೇವಲ ಬೆಳವಾಡಿಗಷ್ಟೇ ಸೀಮಿತವಲ್ಲ, ಇಡೀ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಹೆಮ್ಮೆಯ ಪುತ್ರಿ. ಇಂದು ಆಕೆಯ ಹಾದಿಯಲ್ಲಿ ನಡೆಯುವ ಸಂಕಲ್ಪ ಮಾಡೋಣ. ಸ್ತ್ರೀಯರಿಗೆ ಗೌರವ ನೀಡುವ ಮತ್ತು ಶೌರ್ಯವನ್ನು ಪ್ರೋತ್ಸಾಹಿಸುವ ಸಮಾಜ ನಮ್ಮದಾಗಲಿ. ನನಗೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ.